ತಿಂತಲ್ವಲ್ಲ ತಗೋ ಚಿಕನ್ ತಗೋ ಓಯ್ ಯಾಕೆ ಅಲ್ಲೇ ಅದ ಒಂದು ಪೀಸು ಮೇಲೈತಾ ಗೇಜ್ದು ಕೀ ತೋರಿಸ್ಬೇಕು ತಗೋ ಚಿನ್ನ ಓಯ್ ಇಲ್ಲಿ ತಗೋ ಮನೆ ತಗೋ ಚಿಕನ್ ತಗೋ ಅಲ್ಲೊಂದು ಪೀಸು ಕೊಟ್ಬಿಡು ಅದನ್ನೇ ತಿಂತೀರಿ ನಾವು ತಿನ್ನ ಇಷ್ಟೆಲ್ಲ ಕಟ್ಟಿಬೇಕು ಓಕೆ ಸೊ ಇಲ್ಲೇನು ಸರ್ ಇಲ್ಲಿ ಇದು ಒಂದು ಆರ್ಟ್ ವರ್ಕ್ ಮಾಡಿಸಿರೋದು ಈ ನಿಯೋನ್ ರೂಮ್ ಥರ ಮಕ್ಕಳಿಗೆ ಸೆಲ್ಫಿ ಆಗಲಿ ಒಂದು ಫೋಟೋಸ್ ತೊಗೊಳೋಕ್ಕೆ ಒಂದು ವ್ಯವಸ್ಥೆ. ಓಕೆ ಕೆಲವರು ಬೆಕ್ಕಿಗೆ ಹಾಂ ಸರ್ ಕೊತ್ತಿ ಅಂತಲೂ ಕರೀತಾರೆ. ಹಾಂ ಹೌದು ನಮ್ಮ ಹಳ್ಳಿ ಕಡೆ ಸಾಮಾನ್ಯ. ಹಾಂ 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 ಓಕೆ ಕೊತ್ತಿ ಕರೆಕ್ಟ್ ಕ್ಯಾಟಿಟ್ಯೂಡ್ ಯಾ ಸೊ ಇದು ಪ್ಲೇ ಏರಿಯಾನ ಸರ್ ಇದು ಯಾ ಇದು ಇನ್ಸ್ಪಿರೇಷನ್ ಇದೆ ಇವಳೆ ನಂದು ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋ ಮೇನ್ ಇನ್ಸ್ಪಿರೇಷನ್ನೇ ನಮ್ಮ ಖೋಖೋ. ಓಕೆ ನಮ್ಮ ಪ್ರೀತಿಯ ಒಂದು ಬೆಕ್ಕು. ನಮ್ಮ ಹಲವಾರು ಬೆಕ್ಕುಗಳು ಇದು ಈ ಬೆಕ್ಕು ಮತ್ತು ತುಂಬ ಪ್ರೀತಿಯಿಂದ ನಾವು ಸಾಕ್ತಿದ್ವಿ. ಓಕೆ ಇದೇ ಥರ ಆಗಿದ್ದು. ನಾವು ಯಾವತ್ತೋ ಒಂದಿನ ಮೂವಿ ನೋಡೋಕೆ ಆಚೆ ಹೋದ್ವಿ. ನಾವು ಯೂಶ್ವಲಿ ಮನೆಯೊಳಗೆ ಇರ್ತವೆ, ಲಾಕ್ ಮಾಡಿ ಇಟ್ಟಿರ್ತೀವಿ. ಅದು ಎಲ್ಲಿಂದ ಅದು ಯಾವ ಟೈಮಲ್ಲೋ ಅದು ಯಾವ ಕಿಟಕಿಯಿಂದ ಎಲ್ಲಿಂದ ಆಚೆ ಹೋಗ್ಬಿಡ್ತು, ಆವತ್ತಿನ ಮನೆಗೆ ಬರಲೇ ಇಲ್ಲ. ಓಕೆ ನಮ್ಗೊಂದು 5-6 ದಿನ ಆದಮೇಲೆ ಯಾವುದೋ ವೆಹಿಕಲ್ ಆಕ್ಸಿಡೆಂಟಲ್ಲಿ ಸತ್ತೋಗಿತ್ತು ಅಂತ ನಮಗೊಂದು ಮಾಹಿತಿ ಬಂತು. ಇಮಿಡಿಯೇಟ್ಲಿ ಹೋಗಿ ನೋಡಿದಾಗ ಇಟ್ಸ್ ವಾಸ್ ಟೂ ಲೇಟ್. ಅವತ್ತಿಂದ ನಮಗೆ ಒಂದು ಥಾಟ್ ಬಂದಿದ್ದು, ನಾವು ನಮ್ಮ ಗೊತ್ತಿರೋ ಸರ್ಕಲ್ಗೆ ಅಕ್ಕಪಕ್ಕದವ್ರಿಗೆ ಯಾರು ಬೆಕ್ಸಾಗ್ತಿರ್ತಾರೆ, ಕ್ಯಾಟಿಯೋ ಬಗ್ಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಂಡೆ. ಅದನ್ನೇ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಟ್ಟೆ. ಈ ಪ್ರಾಜೆಕ್ಟು ಕ್ಯಾಟಿಯೋ ಬಗ್ಗೆ, ಅದ್ರ ವ್ಯಾಕ್ಸಿನೇಷನ್ ಬಗ್ಗೆ ಇನ್ನು ಸ್ವಲ್ಪ ಸಿಕ್ತವ್ರಿಗೆಲ್ಲ ಬಂದವರೆಲ್ಲ ನಾವು ಇನ್ನೂ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿ ಚೆನ್ನಾಗಿ ಹೇಳೋಣ ಅಂತ ನೀವು ವೆಂಚರ್ ಮಾಡಿರೋದು. ನೋಡಿ ಇದು ಬನ್ನಿ, ನಿಮ್ಗೆ ತೋರಿಸ್ದೆ ಆಗಲೇ ಇನ್ಸೈಡ್ ಕ್ಯಾಟಿಯೋಯಿಂದ ಆಚೆ ಕ್ಯಾಟಿಯೋ ಹೆಂಗೆ ಬರಬೇಕು ಅಂತ. ಇದೇ ಟನಲಿಂದ ಎಲ್ಲ ಕ್ಯಾಟ್ಗಳು ಬೆಕ್ಗಳು ಆಚೆ ಬರ್ತವೆ, ಬೇಜಾರಾದರೆ ಒಳಗೆ ಹೋಗ್ತವೆ. ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ. ಆಗಲೇ ಒಳಗಿದ್ಲು, ಆಚೆ ಬಂದಿದ್ಲು. ಈಗ ಮತ್ತೆ ಐ ಥಿಂಕ್ ಶಿ ವಾಂಟ್ಸ್ ಗೋ ಇನ್ಸೈಡ್. ಇನ್ನು ಡಬಲ್ ಮೈಂಡಲ್ಲಿದ್ದಾರೆ, ಒಳಗೆ ಹೋಗ್ಲೋ ಬೇಡವ ಅಂತ. ಮೇ ಬಿ ನಾನು ಈ ಕಡೆ ಬಂದಾಗ ಶಿಲ್ ಕಮ್ ವಿತ್ ಮೀ. ಸೈಬು ಬನ್ನಿರಿ ನೋಡಿ, ಏನಾಗಿಲ್ಲ ಬಾ, ಯಾರು ಏನು ಬಂದಿಲ್ಲ ನೋಡಿ. ಇವ್ರು 3 ಜನ ಆಗಲೇ ಒಳಗಿದ್ರು. ಹೌದು ಕರೆಕ್ಟ್. ಓಕೆ ನೋಡಿದ್ದು ಯಾರು ಔಟ್ಸೈಡ್. ಬನ್ನಿರಿ. ಇದೆಲ್ಲ ಇಂಟರ್ ಕನೆಕ್ಟೆಡ್ ಫುಲ್. ಹಾಂ, ಆಲ್ ಕ್ಯಾಟಿಯೋಸ್ ಇಂಟರ್ ಕನೆಕ್ಟೆಡ್, ಎಲ್ಲ ಟನಲ್ ಮೂಲಕ ಇಂಟರ್ ಕನೆಕ್ಟ್ ಆಗಿರ್ತವೆ. ಸೊ ಏನು ಟೈಮಿಂಗ್ಸ್ ಏನು ಸರ್ ಇದು? ಬೆಳಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆ ತನಕ ಇರ್ತೀವಿ ಓಕೆ ಒನ್ನಾಗಿ. ಬಟ್ ಬೆಸ್ಟ್ ವಿಸಿಟಿಂಗ್ ಟೈಮ್ ಫಾರ್ ಟೂರಿಸ್ಟ್ ಆ್ಯಂಡ್ ವಿಸಿಟರ್ಸ್ ಐ ಸಜೆಸ್ಟ್ ಇಸ್ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆ. ಓಕೆ ಆ್ಯಂಡ್ 4 ಗಂಟೆಯಿಂದ 7:30 8 ಗಂಟೆ. ಏನಕ್ಕೆ ಅಂದರೆ 12:30 1 ಗಂಟೆ ಮೇಲೆ ಕ್ಯಾಟ್ಗಳೆಲ್ಲ ಮಲಗೋ ಅಭ್ಯಾಸ ಇರುತ್ತೆ. 3:30 4 ಗಂಟೆ ಒಂದು ನ್ಯಾಪ್ ಮಾಡಿಕೊಂಡು ಎದ್ದೇಳುತ್ತವೆ. ವಿಸಿಟರ್ಸ್ ಬಂದವರು ಕ್ಯಾಟ್ ಎಲ್ಲ ಮಲಗಿದ್ರೆ ಅವ್ರಿಗೆ ಖುಷಿಯಾಗಲ್ಲ ನೋಡೋಕ್ಕೂ. ಅದು ನಿಜನೇ. ಸೊ ಇಲ್ಲಿ ಎಲ್ಲ ಕ್ಯಾಟ್ಸ್ಗಳು ಒಟ್ಟಿಗೆ ಇರುತ್ತೆ, ಎಲ್ಲ ಕ್ಯಾಟ್ಸ್ಗಳು ಒಟ್ಟಿಗೆ ಇರ್ತವೆ. ಸ್ಟಾರ್ಟಿಂಗ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೊಸೊಬ್ಬರಿಗೆ ಸ್ವಲ್ಪ ನಾವು ಚೂರು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕು. ಒನ್ಸ್ ದೇ ಬಿಕಮ್ ಫೆಮಿಲಿಯರ್ ಆ್ಯಂಡ್ ಫ್ರೆಂಡ್ಸ್ ದೇ ಸ್ಲೀಪ್ ಟುಗೆದರ್. ನೋಡಿ, ಇಲ್ಲೇ ನೋಡ್ತಾ ಇದ್ದೀರಾ ಹಿಂಗೆ ಒಟ್ಟಿಗೆ ಮಲ್ಕೊಂಡಿದ್ದೆ. ಎದ್ದರೆ ಎಲ್ಲ ಒಟ್ಟಿಗೆ ಆಡಾಡೋಕ್ಕೆ ಹೋಗುತ್ತೆ, ಮುಂದಾಡ್ತಾ ಈ ಸದ್ಯಕ್ಕೆ ಮಲಗಿದೆ. ಸೊ ಇವಾಗ ಒಂದು ಅಡಾಪ್ಷನ್ಗೆ ಕ್ಯಾಟ್ ಬರ್ತಿದೆ ಅಂದರೆ ಡೈರೆಕ್ಟ್ ತೊಗೊಬಂದು ಇದ್ರ ಜೊತೆಗೆ ಬಿಡ್ತೀರಾ ಹೇಗೆ? ಇಲ್ಲ, ಫಸ್ಟ್ ಆ ಕ್ಯಾಟ್ ಹಿಂಗೆ ಹೆಲ್ತಿ ಆಗಿದೆ, ಅದಕ್ಕೆ ವ್ಯಾಕ್ಸಿನೇಷನ್ ಆಗಿದೆ ಇಲ್ವೋ, ಮತ್ತು ಹಿಸ್ಟ್ರಿ ತಿಳ್ಕೊತೀವಿ. ಅದ್ರ ಕ್ಯಾಟ್ ಪೇರೆಂಟ್ಸ್ಗಳು ಯಾರು, ಕ್ಯಾಟ್ದು ಮದರ್ ಯಾರು ಎಲ್ಲ ತಿಳ್ಕೊಂಡು, ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಆ್ಯಂಡ್ ವಿಲ್ ಸರ್ಟನ್ ಪ್ರೊಸೀಜರ್. ಆ್ಯಂಡ್ ನಮ್ಮ ಅಡಾಪ್ಷನ್ ಆಪ್ಷನ್ ಇಸ್ ದ ರೇರೆಸ್ಟ್. ನಾವು ವಿ ಆರ್ ನಾಟ್ ಓನ್ಲಿ ಹಿಯರ್ ಫಾರ್ ಅಡಾಪ್ಷನ್ ಆರ್ ಅದರ್ ಥಿಂಗ್ಸ್, ವಿ ಆರ್ ಹಿಯರ್ ಫಾರ್ ಡಿಸ್ಪ್ಲೇ ಆ್ಯಂಡ್ ಶೋಕೇಸಿಂಗ್. ಓಕೆ. ನಮ್ಮ ಫೆಸಿಲಿಟಿಗೆ ಆಲ್ರೆಡಿ 20-25 ಬೇಕಿತ್ತು, ಆಲ್ರೆಡಿ ಇದೆ 20-25. ಓಕೆ. ಸೊ ನೈಟಲ್ಲಿ ನೋಡ್ಕೊಳ್ಳೋಕ್ಕೂ ಇರ್ತಾರೆ ಫುಲ್ಲು. ನೈಟಲ್ಲಿ ಎಲ್ಲನೂ ನಾವು ಲಾಕ್ ಮಾಡಿರ್ತೀವಿ. ಅವುಗಳು ಚಳಿ ಆದಾಗ ಮತ್ತೆ ಬಿಲ್ಡಿಂಗ್ಗಳಿಗೆ ಹೋಗ್ತವೆ, ಸೆಕೆ ಅನಿಸಿದ್ರೆ ಆಚೆ ಇರ್ತಾರೆ. ನೈಟ್ ಗಾರ್ಡ್ ಇರ್ತಾರೆ, CCTV ಕ್ಯಾಮರಾಗಳೆಲ್ಲ ಇದೆ, ಸೆನ್ಸರ್ಗಳೆಲ್ಲ ವರ್ಕ್ ಆಗ್ತಿರ್ತವೆ. ಸೊ ಇದು ಫೀಡ್ ಮಾಡೋಕ್ಕೆಲ್ಲ ಪರ್ಟಿಕ್ಯುಲರ್ ಟೈಮ್ ಫೀಡ್ ಮಾಡಿಬಿಟ್ಟು ನೆಕ್ಸ್ಟ್ ನೈಟೆಲ್ಲ ಫೀಡ್ ಮಾಡ್ತಿರಲ್ಲ. ನಾವು ಲಾಸ್ಟ್ ಫೀಡ್ ವಿಲ್ ಬಿ ಬಿಫೋರ್ 8 o'clock. ಎಷ್ಟು ಜನ ಫ್ಯಾಕಲ್ಟೀಸ್ ಇದ್ದಾರೆ ಸರ್? ಎಂಪ್ಲಾಯೀಸ್ ನಮ್ಮ ಕೇರ್ ಟೇಕರ್ಸ್ ಅಂತ ಇವರು 4 ಜನ ಇದ್ದಾರೆ. ಓಕೆ. ಅವ್ರಿಗೂ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಏನು ಯಾವ ಟೈಮ್ ಏನು ಫೀಡ್ ಮಾಡಬೇಕು, ಯಾವ ನೀರು ಕೊಡಬೇಕು, ಯಾವಾಗ ಏನೇನು ಅದರದ್ದು ಕ್ಲೀನಿಂಗ್ ಪ್ರೊಸೆಸ್ ಆಗಬೇಕು ಎಲ್ಲ ನಾವು ಗೈಡ್ ಮಾಡಿರ್ತೀವಿ. ಸೊ ಫೀಡ್ ಏನು ಮಾಡ್ತೀರಿ ಸರ್ ಇದು ಯೂಶಲಿ? ಮಾರ್ನಿಂಗ್ ಫಸ್ಟ್ ಮೀಲ್ ವಿಲ್ ಬಿ ಯೂಶಲಿ ಕ್ಯಾಟ್ದು ವೆಟ್ ಫುಡ್ ಆರ್ ಡ್ರೈ ಫುಡ್. ಓಕೆ.
ದೆನ್ ಸೆಕೆಂಡ್ ಮೀಲ್ ಯೂಶ್ವಲಿ 3 ಗಂಟೆ ಮೇಲೆ ಬಾಯ್ಲ್ಡ್ ಚಿಕನ್ ಕೆಲವರಿಗೆ, ರಾ ಚಿಕನ್ ಕೆಲವರಿಗೆ, ಓಕೆ ಆರ್ ಓ ವಾಟ್ರಲ್ಲಿ ಫ್ರೆಶ್ ವಾಟ್ರಲ್ಲಿ ನೀಟಾಗಿ ವಾಶ್ ಮಾಡಿ ಕೊಡೋವಂಥದ್ದು. ಬಾಯ್ಲ್ಡ್ ಚಿಕನ್ ಕೊಟ್ಟರೆ ನೋ ಸಾಲ್ಟ್, ನೋ ಪೆಪ್ಪರ್, ನೋ ಮಸಾಲೆ, ಓನ್ಲಿ ಪ್ಯೂರ್ ಬಾಯ್ಲ್ ಮಾಡಿ ಮಾತ್ರ ನಾವು ಚಿಕನ್ ಕೊಡಬೇಕು. ಹಂಗೆ ಚಿಕನ್ ಶುಡ್ ಬಿ ವೆರಿ ಫ್ರೆಶ್. ಓಕೆ ಆ್ಯಂಡ್ ಲಾಸ್ಟ್ ಮೀಲ್ ಅಗೇನ್ ಡ್ರೈ ಫುಡ್ ಆರ್ ವೆಟ್ ಫುಡ್ ಕೊಡ್ತೀವಿ. ಬಟ್ ಏನೇ ಫುಡ್ ಕೊಟ್ಟರು ನೀರು ಮಾತ್ರ ಪ್ಲೆಂಟಿಯಾಗಿ ಅದು ಕೊಡಬೇಕು. ಕ್ಯಾಟ್ಗಳು ನೀರು ತುಂಬ ಕಮ್ಮಿ ಕುಡಿಯೋದು ಕೆಲವರು. ಆದಷ್ಟು ನಾವು ಎಲ್ಲ ಕಡೆಯೂ ನೀರಿನ ವ್ಯವಸ್ಥೆ ಮಾಡಿ ಇಡ್ತಾ ಇದ್ದರೆ ಅದು ಎಲ್ಲೆಲ್ಲಿ ಓಡಾಡುತ್ತೆ ಎಲ್ಲ ನೀರು ಕುಡ್ಕೊಂಡು ಬರೋಂಥ ಚಾನ್ಸಸ್ ಜಾಸ್ತಿ. ಸೊ ಇದೆಲ್ಲನೂ ಕನೆಕ್ಟೆಡ್ ಅಲ್ಲ? ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ನೋಡಿ. ಬಟ್ ಇಲ್ಲಿಗೆ ಅದು ಬೇಕು ಅಂದರೆ ಮಾತ್ರ ಬರತ್ತೆ. ಅದು ಇಷ್ಟ ಬಂದಾಗ ಬರುತ್ತವೆ ನೋಡಿ. ಸುಮಾರು ಕ್ಯಾಟಿಯೋ ಖಾಲಿ ಕಾಣ್ತಾ ಇದೆ. ಜನಗಳು ಏನು ಕೇಜ್ ಖಾಲಿ ಇದೆಯಲ್ಲ ಅನ್ಕೋತಾರೆ. ಕೇಜ್ ಖಾಲಿ ಅಲ್ಲ, ಕ್ಯಾಟ್ಗಳು ಬಂದಿಲ್ಲ ಅಷ್ಟು ನೋಡಿ. ಎಲ್ಲ ಆ ಕಡೆ ಮಲಗಿದ್ವು, ಕೆಲವು ಒಳಗಿದ್ರು. ಅವ್ರು ಮೂಡು ಇವ್ರಿಗೆ ಬರಬೇಕು ಅನಿಸ್ತು ಬಂದಿದ್ದಾರೆ. ಓಕೆ ಇವರಿಬ್ರು ಆ ಕಡೆ ಹೋಗ್ಬೇಕು ಅಂದ್ರೆ ಮೂಡಾದ್ರೆ ಆ ಕಡೆ ಹೋಗ್ತಾರೆ. ಸೊ ಅವ್ರಿಗೆ ಇಂಡಿಪೆಂಡೆಂಟ್ ಬಿಟ್ಬಿಟ್ಟಿದ್ವಿ ಫ್ರೀಯಾಗಿ. ಓಕೆ ಸೂಪರ್. ಬೆಳಗ್ಗೆ ವಿಸಿಟರ್ಸ್ ಸ್ಟಾರ್ಟ್ ಆಗುತ್ತೆ 10 o'clockಗೆ. ನಾವು 9 ಕಾಲಿಗೆ ಏನು ಬಂದಿರ್ತೀವಿ. ಆಲ್ಮೋಸ್ಟ್ ಫ್ಯೂ ಕ್ಯಾಟ್ಸ್ನ ಒಂದು ಅರ್ಧ ಗಂಟೆ ಇಲ್ಲಿ ಓಡಾಡಕ್ಕೆ ಬಿಟ್ಟಿರ್ತೀವಿ. ಓಕೆ ಅವಾಗೊಂದು ಮೈಂಡ್ ಫ್ರೆಶ್ನೆಸ್ ಬರ್ತಾ ಇರುತ್ತೆ ಓಡಾಡ್ಕೊಂಡಿದ್ದಾಗ. ಒಟ್ಟಿಗೆ ನಮ್ಮ 20 ಕ್ಯಾಟ್ಸ್ನೂ ಬಿಡಲ್ಲ. ಒಂದು 20 ನಿಮಿಷ ಒಂದು 10 ಕ್ಯಾಟು, ಇನ್ನೊಂದು 20 ನಿಮಿಷ ಇನ್ನೊಂದು 10 ಕ್ಯಾಟು, ಆ ಥರ ನಾವು ಇಲ್ಲಿ ಆಟಾಡಕ್ಕೆ ಬಿಟ್ಟಿರ್ತೀವಿ. ಆ್ಯಂಡ್ ನಮ್ಮ ಎಂಪ್ಲಾಯೀಸ್ಗಳು ಒಂದೊಂದು ಕಡೆ ನಿಂತಿರ್ತಾರೆ, ಸೊ ದಟ್ ಡಸನ್ ಎಸ್ಕೇಪ್ ಅವೇ ಎನಿವೇರ್ ಔಟ್ಸೈಡ್ ಅಂತ. ಫ್ಯೂಚರ್ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಫ್ಯೂಚರ್ ಪ್ಲ್ಯಾನ್ಸ್ ಈ ಪ್ರಾಜೆಕ್ಟ್ದು ಇನ್ನೂ ಭಾಳ ಜನಕ್ಕೆ ಮುಟ್ಲಿ, ಭಾಳ ಜನಕ್ಕೆ ಪೆಟ್ ಪೇರೆಂಟಿಂಗ್ ಬಗ್ಗೆ ಒಂದು ಗೊತ್ತಾಗಲಿ, ಮಾಹಿತಿ ತಲುಪಲಿ. ಎಲ್ಲರೂ ಬಂದು ಜಾಗ ನೋಡಿ ಅವರು ಬೆಕ್ಸ್ ಸಾಕಬೇಕು ಅಂದರೆ ಅಥವಾ ಒಂದು ಬೆಕ್ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಆಸೆ ಇದ್ದವರು ಯಾವ ಮೂಲಕ ನೋಡ್ಕೋಬೇಕು, ಯಾವ ಮೂಲಕ ಸಾಕಬೇಕು ಅನ್ನೋದೊಂದು ಕಮ್ಯುನಿಕೇಷನ್ ನಮ್ಮಿಂದ ಕೊಡಬೇಕು ಅಂತ ಈ ಪ್ರಾಜೆಕ್ಟ್ ಮಾಡಿದ್ವಿ. ಎಲ್ಲರೂ ರೀಚ್ ಆಗಲಿ, ಎಲ್ಲರೂ ಬರಲಿ, ಎಲ್ಲರೂ ನೋಡಲಿ, ಎಲ್ಲರೂ ಕಲೀಲಿ. ನನಗೆ ಎಷ್ಟು ಮಾಹಿತಿ ಗೊತ್ತು, ನಾನೆಷ್ಟು ಕಲ್ತ್ಕೊಂಡಿದ್ದೀನಿ, ನಾನೆಷ್ಟು ತಿಳ್ಕೊಂಡಿದ್ದೀನಿ, ನಾನು ಹೇಳೋಕ್ಕೆ ರೆಡಿ ಇದ್ದೀನಿ. ಇನ್ನು ನನಗೆ ಕಲಿಯಂತ ಇದ್ದರೆ, ಜನ ಬಂದಿರೋ ತಿಳ್ಕೊಂಡಿರೋರು ಇದ್ದರೆ, ನಂಗೆ ಐ ಆಮ್ ರೆಡಿ ಟು ಲರ್ನ್ ಫ್ರಮ್ ದೆಮ್ ಆಲ್ಸೋ. ಓಕೆ ಒಂದು ಕೆಫಿಟೀರಿಯಾ ಬರುತ್ತೆ ಇಲ್ಲಿ. ಈ ಜಾಗ ಒಂದು ಕೆಫಿಟೀರಿಯಾ ಸ್ಟಾರ್ಟ್ ಮಾಡ್ತೀವಿ. ಮೇ ಬಿ ಬರೋ ವಿಸಿಟರ್ಸ್ಗೆ ಒಂದು ಕಾಫಿ, ಟೀ, ಓಕೆ ಒಂದು ಬೇಸಿಕ್ ಒಂದು ಪಾಪ್ಕಾರ್ನ್ ಆಗಿರ್ಬೋದು, ಒಂದು ಕಾಟನ್ ಕ್ಯಾಂಡಿಗೆ ಆಗಿರ್ಬೋದು, ಆ ಫೆಸಿಲಿಟಿಗೋಸ್ಕರ ಇವಾಗ ಓಪನ್ ಆಗಿರೋದು ಸರ್ ಇದು? ನಾವು ಸ್ಟಾರ್ಟ್ ಮಾಡಿ ಇವತ್ತು 5ನೇ ದಿನ 6ನೇ ದಿನ ಸಂಕ್ರಾಂತಿ ಹಬ್ಬದ ದಿನ ಓಪನ್ ಮಾಡಿದ್ದು. ಓಕೆ ಒಂದು ವೀಕ್ ಆರ್ 8 days ಇರ್ಬೋದು ಇವನು ಓಪನ್ ಮಾಡಿ. ಓಕೆ ಸೂಪರ್. ಓಕೆ ಎಕ್ಸಾಕ್ಟ್ ಲೊಕೇಶನ್ ಏನು ಸರ್ ಇದ್ರದ್ದು? ಪ್ಯಾಲೇಸಿಂದ ಜಸ್ಟ್ ಒಂದು 1 ಕಿಲೋಮೀಟರ್ ದೂರದಲ್ಲಿದ್ದೀವಿ. ಓಕೆ ಪ್ಯಾಲೇಸಿಂದ ಹೊರಟಾಗ ಟುವರ್ಡ್ಸ್ ಊಟಿ ಮೈಸೂರು ಹೊರಟಾಗ ಕಾಮತ್ ಹೋಟೆಲ್ ಅಂತ ಬರುತ್ತೆ, ಅದ್ರ ಬ್ಯಾಕ್ ಸೈಡ್ ಆಲ್ಮೋಸ್ಟ್ ಬರುತ್ತೆ. ಓಕೆ ಈ ರೋಡ್ಗೆ ನಾವು ನಂಜುಗುಂಡ್ ರೋಡಿಂದ ಲೆಫ್ಟ್ ಟರ್ನ್ ಮಾಡಿದಾಗ ವಿಚ್ ಗೋಸ್ ಟು ರೇಸ್ ಕೋರ್ಸ್ ರೋಡ್ ಅವ್ರ ಗಾಲ್ಫ್ ಕ್ಲಬ್ಗೆ ಹೋಗ್ತೀವಿ. ಆ ಜಂಕ್ಷನ್ ಬಂದಂಗ್ಲೇ ನಮ್ದು ಆ ಜಾಗ ಸಿಗುತ್ತೆ. ಜಸ್ಟ್ ವೆರಿ ಕ್ಲೋಸ್ ಟು ಪ್ಯಾಲೇಸ್. ಆಸ್ ಎ ಸೆಡ್ 1 ಕಿಲೋಮೀಟರ್ ಫ್ರಮ್ ಪ್ಯಾಲೇಸ್ ಆ್ಯಂಡ್ half a kilometer ಫ್ರಮ್ ಶುಕಾವನ ಅಂತಿದೆ, ಈ ಪ್ಯಾರೆಟ್ಗಳದು. ಹೌದು. ಝೂ ಇಂದ 1.5 ಕಿಲೋಮೀಟರ್ ಆಗ್ಬೋದು. ಒಂದು 5 ಮಿನಿಟ್ಸಲ್ಲಿ ವಿತಿನ್ 4 to 5 minutes. ಮೈಸೂರಿರೋ ಪಾಪ್ಯುಲರ್ ಟೂರಿಸ್ಟ್ ಡೆಸ್ಟಿನೇಷನ್ ಲೈಕ್ ಪ್ಯಾಲೇಸು, ಝೂ, ಶುಕಾವನ, ಚಾಮುಂಡಿ ಫುಡ್ ಸ್ಟೆಪ್ಸು, ಕಾರಂಜಿ ಲೇಕ್, ಎಲ್ಲಾದರೂ ಈ ಜಾಗಗಳಿಗಿಂದ ಜಸ್ಟ್ 3-4 minutesಲ್ಲಿ ವಿ ಆರ್ ರೀಚಬಲ್. ಅವರೆಲ್ಲಾದರೂ ಮಧ್ಯಾಹ್ನ ಇದೆ. ಇನ್ಫ್ಯಾಕ್ಟ್ ಆಲ್ 7 days ಓಪನ್. ಆಲ್ 7 days ವಿ ಆರ್ ಓಪನ್ ಸರ್. ಓಕೆ ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಬಂದಿರೋದು ಮೇಡಮ್? ನಾವು ಇಲ್ಲೇ ಮೈಸೂರು ಟಿ.ಕೆ. ಲೇಔಟಿಂದ. ನಿಮ್ಮ ಹೆಸರು ಮೇಡಮ್? ನಾನು ಡಾಕ್ಟರ್ ಸೋಫಿಯಾ ಲಾರೆನ್ಸ್. ಓಕೆ ಹೇಗೆ ಗೊತ್ತಾಯ್ತು ಮೇಡಮ್ ಇಲ್ಲಿ ಈ ಥರ ಹೆಂಗಿದೆ? ಒಂದಿನ ಶರತ್ ಫೇಸ್ಬುಕ್ ನೋಡ್ತಾ ಇದ್ದೋ. ಓಕೆ ಸೊ ಫೇಸ್ಬುಕ್ಕಲ್ಲಿ ಹಾಕಿದ್ರು. ನಾವು ಪ್ರೀವಿಯಸ್ ಡೇ ಒಂದಿನ ತಗೊಂಡು ಅಷ್ಟೇ, ಅದು ನೋಡಿ ಇಮಿಡಿಯೇಟ್ ಆಗಿ ಶಿ ಈಸ್ ಮೈ ಡಾಟರ್, ಶಿ ಈಸ್ ಎ ಕ್ಯಾಟ್ ಲವರ್. ಸೊ ಇವ್ರಿಗೆ ಸರ್ಪ್ರೈಸ್ ಅಂತ ಹೇಳಿ ನೆಕ್ಸ್ಟ್ ಡೇನೇ ಪ್ಲ್ಯಾನ್ ಮಾಡಿ ಇವಳಿಗೆ ಬ್ಲೈಂಡ್ ಫೋಲ್ಡ್ ಮಾಡಿ ಕರ್ಕೊಂಡು ಬಂದು ವಿ ಫೆಲ್ಟ್ ವೆರಿ ಹ್ಯಾಪಿ ವಿತ್ ದ ಅರೇಂಜ್ಮೆಂಟ್ಸು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶರತ್ ಇಸ್ ವೆಲ್ ನೋನ್ ಟು ಮೀ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ದ ಚಿಲ್ಡ್ರನ್, ಫಾರ್ ಕ್ಯಾಟ್ ಲವರ್ಸ್ಗೆ ಇದೆ ಎಜುಕೇಷನ್ ಪರ್ಪಸ್ ಎಲ್ಲ. ಆ್ಯಂಡ್ ಏನು ನಾಲೆಜ್ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ವಿ ಹ್ಯಾವ್ ಅ ಪರ್ಷಿಯನ್ ಕ್ಯಾಟ್, ಬಟ್ ನನಗೆ ಇಷ್ಟೆಲ್ಲ ನಾಲೆಜ್ ಗೊತ್ತಿರಲಿಲ್ಲ ಕ್ಯಾಟ್ ಬಗ್ಗೆ. ಅಂದರೆ ನಾವು ಓದೋಕ್ಕೂ ಹೋಗಿರಲಿಲ್ಲ. ಜಸ್ಟ್ ಬಿಕಾಸ್ ಶಿ ಲೈಕ್ಸ್ ಅಂದ್ಬಿಟ್ಟು ಕ್ಯಾಟ್ ತಂದಿದ್ದು ಅಷ್ಟೇ. ಬಟ್ ಇಲ್ಲಿ ಬಂದ ಮೇಲೆ ಫುಲ್ ನಾಲೆಜ್ ಅಬೌಟ್ ದ ಕ್ಯಾಟ್ ನಮಗೆ ಗೊತ್ತಾಯಿತು. ಆ್ಯಂಡ್ ದ ಎನ್ವೈರ್ಮೆಂಟ್ ಹಿ ಹ್ಯಾಸ್ ಕ್ರಿಯೇಟೆಡ್ ಇಸ್ ಸಿಂಪ್ಲಿ ಸೂಪರ್ಬ್. ಆ್ಯಂಡ್ ಇದನ್ನು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತಲೇ ಹೇಳ್ಬೋದು ನಾವು. ವಿ ಹ್ಯಾವ್ ನಾಟ್ ಸೀನ್ ಸಚ್ ಅ ಥಿಂಗ್ ಈವನ್ ಇನ್ ಯೂಟ್ಯೂಬ್ ಆರ್ ಎಲ್ಲೇ ಆಗಲಿ ನಾವು ನೋಡಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವಿ ವಿಶ್ ಹಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಸಕ್ಸಸ್ ಇನ್ ದ ಸಿಟಿ ಆಫ್ ಮೈಸೂರು. ಥ್ಯಾಂಕ್ ಯು.